ಎಲ್ಲ ಪುಸ್ತಕ ಪ್ರೇಮಿಗಳಿಗೆ ನಮಸ್ಕಾರಗಳು. ಚಾಣಕ್ಯರವರು ಬರೆದಿರುವ ಚಾಣಕ್ಯ ನೀತಿಯನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಹಾಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ಚಾಣಕ್ಯ ನೀತಿ 1. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಅಸತ್ಯತೆ, ದುಡುಕುತನ, ಮೋಸ, ಮೂರ್ಖತನ, ದುರಾಸೆ, ಆಸೂಚಿತ್ವ ಮತ್ತು ಕ್ರೌರ್ಯವು ಮಹಿಳೆಯ 7 ಸಹಜ ದೋಷಗಳು ಎನ್ನುತ್ತಾರೆ. ಚಾಣಕ್ಯ ನೀತಿ 2. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಕೈಯಲ್ಲಿ ಭಕ್ಷ್ಯಗಳು ಸಿದ್ಧವಾದಾಗ ತಿನ್ನುವ ಸಾಮರ್ಥ್ಯವನ್ನು ಹೊಂದಿರುವುದು ಒಬ್ಬರ ಧಾರ್ಮಿಕವಾಗಿ ವಿವಾಹವಾದ ಹೆಂಡತಿಯ ಸಹವಾಸದಲ್ಲಿ ದೃಢತೆ ಮತ್ತು ಪುರುಷತ್ವವನ್ನು ಹೊಂದುವುದು ಮತ್ತು ಸಮೃದ್ಧವಾಗಿರುವಾಗ ದಾನ ಮಾಡುವ ಮನಸ್ಸನ್ನು ಹೊಂದಿರುವುದು ಸಾಮಾನ್ಯ ತಪಸ್ಸಿನ ಫಲವಲ್ಲ ಎನ್ನುತ್ತಾರೆ. ಚಾಣಕ್ಯ ನೀತಿ 3. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಯಾವ ಮಗನು ತನಗೆ ವಿಧೇಯನಾಗಿರುತ್ತಾನೋ ಅವನ ಹೆಂಡತಿಯ ನಡವಳಿಕೆಯು ಅವನ ಇಚ್ಛೆಗೆ ಅನುಗುಣವಾಗಿರುತ್ತದೆ ಮತ್ತು ತನ್ನ ಐಶ್ವರ್ಯದಿಂದ ತೃಪ್ತನಾಗಿರುತ್ತಾನೆ. ಅವನಿಗೆ ಈ ಭೂಮಿಯ ಮೇಲೆ ಸ್ವರ್ಗವಿದೆ ಎನ್ನುತ್ತಾರೆ. ಚಾಣಕ್ಯ ನೀತಿ 4. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ತಂದೆಯ ಮಾತನ್ನು ಪಾಲಿಸುವವನೇ ನಿಜವಾದ ಮಗನು, ಮಕ್ಕಳ ಪಾಲನೆ ಪೋಷಣೆ ನೋಡಿಕೊಳ್ಳುವವನೇ ನಿಜವಾದ ತಂದೆ, ವಿಶ್ವಾಸ ಇಡುವಂಥ ವ್ಯಕ್ತಿಯೇ ನಿಜವಾದ ಮಿತ್ರ, ಪತಿ ತೃಪ್ತಿ ಮತ್ತು ಶಾಂತಿಯುತವಾಗಿರುವಂತೆ ಮಾಡುತ್ತಾಳೋ ಅವಳೇ ನಿಜವಾದ ಪತ್ನಿ ಎನ್ನುತ್ತಾನೆ. ಚಾಣಕ್ಯ ನೀತಿ 5. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡುವ ಮತ್ತು ನಿಮ್ಮ ಬೆನ್ನಿನ ಹಿಂದೆ ನಿಮ್ಮನ್ನು ಹಾಳು ಮಾಡುವ ಯೋಚಿಸುವ ಜನರಿಂದ ದೂರವಿರಿ. ಅವರು ಹಾಲಿನ ಮೇಲ್ಮೈ ಮತ್ತು ಒಳಗೆ ವಿಷ ತುಂಬಿರುವ ಮಡಿಕೆಯಂತೆ ಎನ್ನುತ್ತಾನೆ. ಚಾಣಕ್ಯ ನೀತಿ 6. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಕೆಟ್ಟ ಒಡನಾಡಿಯಲ್ಲಿ ನಿಮ್ಮ ನಂಬಿಕೆಯನ್ನು ಇಡಬೇಡಿ ಅಥವಾ ಸಾಮಾನ್ಯ ಸ್ನೇಹಿತನನ್ನು ಸಹ ನಂಬಬೇಡಿ, ಏಕೆಂದರೆ ಅವನು ನಿಮ್ಮೊಂದಿಗೆ ಕೋಪಗೊಂಡರೆ ಅವನು ನಿಮ್ಮ ಎಲ್ಲ ರಹಸ್ಯಗಳನ್ನು ಬೆಳಕಿಗೆ ತರಬಹುದು. ಚಾಣಕ್ಯ ನೀತಿ 7. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ನೀವು ಮಾಡಿದ ಮೇಲೆ ಯೋಚಿಸಿದ್ದನ್ನು ಬಹಿರಂಗಪಡಿಸಬೇಡಿ, ಆದರೆ ಬುದ್ಧಿವಂತ ಸಲಹೆಯ ಮೂಲಕ ಅದನ್ನು ರಹಸ್ಯವಾಗಿ ಇರಿಸಿ ಅದನ್ನು ಕಾರ್ಯಗತಗೊಳಿಸಲು ನಿರ್ಧರಿಸಿ. ಚಾಣಕ್ಯ ನೀತಿ 8. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಮೂರ್ಖತನವು ನಿಜವಾಗಿಯೂ ನೋವಿನಿಂದ ಕೂಡಿದೆ ಮತ್ತು ಯೌವನವೂ ಕೂಡ ನಿಜವಾಗಿಯೂ ನೋವಿನಿಂದ ಕೂಡಿದೆ, ಆದರೆ ಇನ್ನೊಬ್ಬ ವ್ಯಕ್ತಿಯ ಮನೆಯಲ್ಲಿ ಬಾಧ್ಯತೆ ಹೊಂದಿರುವುದು ಎಲ್ಲಕ್ಕಿಂತ ಹೆಚ್ಚು ನೋವಿನಿಂದ ಕೂಡಿದೆ. ಚಾಣಕ್ಯ ನೀತಿ 9. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಪ್ರತಿಯೊಂದು ಪರ್ವತದಲ್ಲೂ ಮಾಣಿಕ್ಯವಿಲ್ಲ, ಪ್ರತಿ ಆನೆಯ ತಲೆಯ ಮೇಲೆ ಮುತ್ತು ಇರುವುದಿಲ್ಲ, ಸಜ್ಜನರು ಸಹ ಎಲ್ಲೆಡೆ ಇರುವುದಿಲ್ಲ ಮತ್ತು ಪ್ರತಿ ಕಾಡಿನಲ್ಲಿಯೂ ಕೂಡ ಶ್ರೀಗಂಧದ ಮರಗಳಿಲ್ಲ. ಚಾಣಕ್ಯ ನೀತಿ 10. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಜ್ಞಾನಿಗಳು ಯಾವಾಗಲೂ ತಮ್ಮ ಮಕ್ಕಳನ್ನು ವಿವಿಧ ನೈತಿಕ ರೀತಿಯಲ್ಲಿ ಬೆಳೆಸಬೇಕು. ನೀತಿಶಾಸ್ತ್ರದ ಜ್ಞಾನವನ್ನು ಹೊಂದಿರುವ ಮತ್ತು ಉತ್ತಮ ನಡತೆಯ ಮಕ್ಕಳು ತಮ್ಮ ಕುಟುಂಬಕ್ಕೆ ಕೀರ್ತಿಯಾಗಿರುತ್ತಾರೆ. ಚಾಣಕ್ಯ ನೀತಿ 11. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಮಕ್ಕಳಿಗೆ ಶಿಕ್ಷಣ ಕೊಡಿಸದ ಪಾಲಕರು ಮಕ್ಕಳ ಶತ್ರುವಿದ್ದಂತೆ, ಏಕೆಂದರೆ ಆ ಅವಿದ್ಯಾವಂತ ಮಕ್ಕಳು ಹಂಸಗಳ ಸಭೆಯಲ್ಲಿ ಬಕಪಕ್ಷಿಗಳಂತೆ ವಿದ್ವಾಂಸರ ಸಭೆಯಲ್ಲಿ ಧಿಕ್ಕರಿಸುತ್ತಾರೆ. ಚಾಣಕ್ಯ ನೀತಿ 12. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಅತಿಯಾದ ಭೋಗದ ಮೂಲಕ ಅನೇಕ ಕೆಟ್ಟ ಅಭ್ಯಾಸಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಮತ್ತು ಅನೇಕ ಒಳ್ಳೆಯದನ್ನು ಶಿಕ್ಷಿಸುವ ಮೂಲಕ ಆದ್ದರಿಂದ ನಿಮ್ಮ ಮಗನನ್ನು ಮತ್ತು ನಿಮ್ಮ ಶಿಷ್ಯನನ್ನು ದಂಡಿಸುವ ಸಮಯಕ್ಕೆ ದಂಡಿಸಿ ಎನ್ನುತ್ತಾನೆ. ಚಾಣಕ್ಯ ನೀತಿ 13. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ನೀವು ಒಂದು ಪದ್ಯವನ್ನಾಗಲಿ ಅರ್ಧ ಪದ್ಯವನ್ನಾಗಲಿ 4ನೇ ಒಂದನ್ನಾಗಲಿ ಒಂದು ಅಕ್ಷರವನ್ನಾಗಲಿ ಕಲಿಯದೆ ಒಂದು ದಿನವೂ ಕಳೆಯದಿರಿ ಎನ್ನುತ್ತಾರೆ. ಚಾಣಕ್ಯ ನೀತಿ 14. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಹೆಂಡತಿಯಿಂದ ಬೇರ್ಪಡುವಿಕೆ, ಸ್ವಂತ ಜನರಿಂದ ಅವಮಾನ, ಯುದ್ಧದಲ್ಲಿ ರಕ್ಷಿಸಲ್ಪಟ್ಟ ಶತ್ರು, ದುಷ್ಟರಾಜನ ಸೇವೆ, ಬಡತನ ಮತ್ತು ಅಸಮರ್ಪಕ ಸಭೆ, ಈ 6 ವಿಧದ ದುಷ್ಪರಿಣಾಮಗಳು ಒಬ್ಬ ವ್ಯಕ್ತಿಯನ್ನು ಬಾಧಿಸಿದರೆ ಬೆಂಕಿ ಇಲ್ಲದೆ ಅವನನ್ನು ಸುಟ್ಟು ಹಾಕುತ್ತಾರೆ. ಚಾಣಕ್ಯ ನೀತಿ 15. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ನದಿಯ ದಡದಲ್ಲಿರುವ ಮರಗಳು, ಇನ್ನೊಬ್ಬ ಪುರುಷನ ಮನೆಯಲ್ಲಿ ಒಬ್ಬ ಮಹಿಳೆ ಮತ್ತು ಸಲಹೆಗಾರರಿಲ್ಲದ ರಾಜರು ನಿಸ್ಸಂದೇಹವಾಗಿ ತ್ವರಿತ ನಾಶಕ್ಕೆ ಹೋಗುತ್ತಾರೆ. ಚಾಣಕ್ಯ ನೀತಿ 16. ಚಾಣಕ್ಯವರು ಹೀಗೆ ಹೇಳುತ್ತಾರೆ: ಬ್ರಾಹ್ಮಣನ ಬಲವು ಅವನ ವಿದ್ಯೆಯಲ್ಲಿದೆ, ರಾಜನ ಬಲವು ಅವನ ಸೈನ್ಯದಲ್ಲಿದೆ, ವೈಶ್ಯನ ಬಲವು ಅವನ ಸಂಪತ್ತಿನಲ್ಲಿದೆ ಮತ್ತು ಶೂದ್ರನ ಶಕ್ತಿಯು ಅವನ ಸೇವಾ ಮನೋಭಾವನೆಯಲ್ಲಿದೆ ಎನ್ನುತ್ತಾರೆ. ಚಾಣಕ್ಯ ನೀತಿ 17. ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ: ವೇಶ್ಯೆಯು ಹಣವಿಲ್ಲದ ಮನುಷ್ಯನನ್ನು
ಪ್ರಜೆಯ ಅವನನ್ನು ರಕ್ಷಿಸಲು ಸಾಧ್ಯವಾಗದ ರಾಜನನ್ನು, ಪಕ್ಷಿಗಳು ಹಣ್ಣು ಬಿಡದ ಮರವನ್ನು ಮತ್ತು ಅತಿಥಿಗಳು ತಮ್ಮ ಊಟವನ್ನು ಮುಗಿಸಿದ ನಂತರ ಮನೆಯನ್ನು ತ್ಯಜಿಸಬೇಕು ಎನ್ನುತ್ತಾರೆ. ಚಾಣಕ್ಯ ನೀತಿ 18. ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ: ಬ್ರಾಹ್ಮಣರು ಅವರಿಂದ ಭಿಕ್ಷೆಯನ್ನು ಸ್ವೀಕರಿಸಿದ ನಂತರ ತಮ್ಮ ಪೋಷಕರನ್ನು ತೊರೆದರು. ವಿದ್ವಾಂಸರು ಅವರಿಂದ ಶಿಕ್ಷಣವನ್ನು ಪಡೆದ ನಂತರ ತಮ್ಮ ಶಿಕ್ಷಕರನ್ನು ಬಿಟ್ಟು ಬಿಡುತ್ತಾರೆ ಮತ್ತು ಪ್ರಾಣಿಗಳು ಸುಟ್ಟು ಹೋದ ಅರಣ್ಯವನ್ನು ಬಿಟ್ಟು ಬಿಡುತ್ತವೆ ಎನ್ನುತ್ತಾರೆ. ಚಾಣಕ್ಯ ನೀತಿ 19. ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ: ಕೆಟ್ಟ ನಡತೆ ಇರುವ, ದೃಷ್ಟಿ ಅಶುದ್ಧವಾದ ಮತ್ತು ಕುಖ್ಯಾತವಾದ ವಕ್ರವಾಗಿರುವ ವ್ಯಕ್ತಿಯೊಂದಿಗೆ ಸ್ನೇಹ ಬೆಳೆಸುವವನು ಶೀಘ್ರವಾಗಿ ನಾಶವಾಗುತ್ತಾನೆ ಎನ್ನುತ್ತಾರೆ. ಚಾಣಕ್ಯ ನೀತಿ 20. ಚಾಣಕ್ಯ ಅವರು ಹೀಗೆ ಹೇಳುತ್ತಾರೆ: ಸಮಾನರ ನಡುವೆ ಸ್ನೇಹವು ಪ್ರವರ್ಧಮಾನಕ್ಕೆ ಬರುತ್ತದೆ. ರಾಜನ ಅಡಿಯಲ್ಲಿ ಸೇವೆಯು ಗೌರವಾನ್ವಿತವಾಗಿರುತ್ತದೆ. ಸಾರ್ವಜನಿಕ ವ್ಯವಹಾರಗಳಲ್ಲಿ ವ್ಯಾಪಾರ ಮನೋಭಾವವು ಒಳ್ಳೆಯದು ಮತ್ತು ಸುಂದರ ಮಹಿಳೆ ತನ್ನ ಸ್ವಂತ ಮನೆಯಲ್ಲಿ ಸುರಕ್ಷಿತವಾಗಿರುತ್ತಾಳೆ ಎನ್ನುತ್ತಾನೆ. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಎಲ್ಲ ಪುಸ್ತಕ ಪ್ರೇಮಿಗಳು ಕೂಡ ಹೃದಯಪೂರ್ವಕ ಧನ್ಯವಾದಗಳು.